ಚಿನ್ನಯ್ಯ ಇಂದು ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾನೆ. ಈಗಾಗಲೇ 2 ಬಾರಿ BNS 183 ಅಡಿ ಹೇಳಿಕೆ ನೀಡಲು ಕೋರ್ಟ್ಗೆ ಬಂದಿದ್ದು, ಇಂದು ಚಿನ್ನಯ್ಯ ಏನ್ ಹೇಳಿಕೆ ನೀಡಬಹುದು ಎಂಬ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಇತ್ತ ಬೋರ್ಡೆ ಗ್ಯಾಂಗ್ನಿಂದ ದಿನಕ್ಕೊಂದು ಚಿನ್ನಯ್ಯನ ವಿಡಿಯೋ ರಿಲೀಸ್ ಬೇರೆ ಆಗ್ತಾ ಇದೆ. ವಿಡಿಯೋ ಹೇಳಿಕೆಗಳ ಬಗ್ಗೆಯೂ ಕೂಡ ಚಿನ್ನಯ್ಯನನ್ನ ಪ್ರಶ್ನಿಸುವ ಸಾಧ್ಯತೆ ಇದೆ. ಹೀಗಾಗಿ ಇಂದು ಚಿನ್ನಯ್ಯ ಏನ್ ಹೇಳಿಕೆ ಕೊಡ್ತಾನೆ ಅನ್ನೋದರ ಮೇಲೆ ಬೋರ್ಡೆ ಗ್ಯಾಂಗ್ ಭವಿಷ್ಯ ನಿಂತಿದೆ. ಬೋರ್ಡೆ ಕೇಸ್ನಲ್ಲಿ ದಿನೇ ದಿನೇ ಹೊಸ ಟ್ವಿಸ್ಟ್ ಪಡೀತಾ ಇದೆ. ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಮಾಡ್ತಿದ್ದ ಅನ್ನೋ ಬಗ್ಗೆ ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಸುಂದರಗೌಡ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಣದ ಆಸೆಗೆ ಸುಳ್ಳು ಹೇಳಿದ್ದೇನೆ, ನಾನು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೇನೆ ಅಂತ SIT ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದಿದ್ದಾನೆ ಅಂತ ಸುಂದರಗೌಡ ಹೇಳಿದ್ದಾರೆ. ಕ್ರಮವಾಗಿ ನಾನು ಮತ್ತು SIT ಪೊಲೀಸ್ನವರು ವಿಚಾರಣೆ ಆಯಿತು. ಅವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ. 2ನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ. ನಾನು SIT ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು, ಸರ್ ನಾನು ಮಾಡಿದ ಸುಳ್ಳು ಅಪರಾಧ, ನಾನು ಸುಳ್ಳನ್ನು ಹೇಳಿದ್ದೇನೆ, ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ತರ ಹೇಳಿದ್ದೇನೆ, ನನ್ನನ್ನು ಹೇಗೆ ರಕ್ಷಣೆ ಮಾಡಿರಿ ಅಂತ ಒಂದು ಸಲ ಹೇಳಿದ. ಹಾಗಿದ್ದವನು ಕಾಲು ಹಿಡ್ಕೊಂಡವನು ಕಾಲು ಬಿಡ್ಲೇ ಇಲ್ಲ. ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀರಿ, ನೀವೇ ಹೇಳ್ಬೇಕು ಸ್ವಾಮಿ ಅಂತ ಹೇಳಿದ. ಅದಕ್ಕೆ ಒಂದು ಮಾತು ಹೇಳಿದೆ, ನೀನು ಕ್ಷೇತ್ರದಲ್ಲಿ ಸುಮಾರು 15-14 ವರ್ಷ ನೀನು ದುಡ್ದಿದ್ದಿ, ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು, ನೀನು ಆ ಋಣ ನೆನಪಿರಬೇಕು ನಿನಗೆ. ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು. ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನೀನು, ಹಾಗಾಗಿ ನೀನು ಮಾಡಿದ ತಪ್ಪು ಅಂತ ಹೇಳಿದೆ ನಾನು. ಬೋರ್ಡೆ ಕ್ಯಾಪ್ಟನ್ ತಿಮರೋಡಿಗೆ ಹೈ ಟೆನ್ಷನ್ ಶುರುವಾಗಿದೆ. ಮನೆಯಲ್ಲಿ ಅಕ್ರಮವಾಗಿ ಮಾರಕಾಸ್ತ್ರ ಇಟ್ಟುಕೊಂಡಿದ್ದ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ 3ನೇ ನೋಟಿಸ್ ಜಾರಿಯಾಗಿದೆ. ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದ್ದು, ವಿಚಾರಣೆಗೆ ಹಾಜರಾಗದಿದ್ರೆ ಬಂಧಿಸುವಂತ ಸಾಧ್ಯತೆ ಇದೆ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮರೆಸಿಕೊಂಡಿದ್ದಾನೆ. ಚಿನ್ನಯ್ಯ ಮತ್ತು ತಿಮರೋಡಿ ನಡುವಿನ ಸಂಭಾಷಣೆಯ ವಿಡಿಯೋಗಳು ಒಂದರಿಂದ ಒಂದು ರಿಲೀಸ್ ಆಗುತ್ತಲೇ ಇವೆ. ಈಗ 17ನೇ ವಿಡಿಯೋ ರಿಲೀಸ್ ಆಗಿದ್ದು, ಉದಯ್ ಜೈನ್ ಬಗ್ಗೆ ಚಿನ್ನಯ್ಯ ಮಾತನಾಡಿದ್ದಾನೆ. ಈ ವಿಡಿಯೋದಲ್ಲಿ ಉದಯ್ ಜೈನ್ ನಷ್ಟು ದೊಡ್ಡ ಕಾಮುಕ ಮತ್ತೊಬ್ಬನಿಲ್ಲ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದಾನೆ. ಒಂದೇ ದಿನ ರಾತ್ರಿ ಒಂದೇ ದಿವಸದಲ್ಲಿ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಇದ್ದರೆ ಕಾಮುಕ ಅಂತ ಅವನಷ್ಟು ಕಾಮುಕ ಯಾರಿಲ್ಲ, ನನಗೆ ಗೊತ್ತಿದ್ದ ಮಾಡಿ ಆಮೇಲೆ ಎದುರಬೇಕು ಯಾರು ಮಾಡೋದು ಹೊಡಿತಾನೆ. ಅವನನ್ನು ಬಿಚ್ಚಿಸಿ ನೋಡಿದ್ರು ಸರಿ, ಅವನು ಮೇಲಿದ್ದಿಲ್ಲ ಜಾರಿದೆ, ಹೀಗೆ ಎಟ್ಟಿದ್ದಾನೆ ಬಾಬುನ, ಹೀಗೆ ನಾ ಕನ್ನಡ ನೋಡಿ ನಾನಲ್ಲಿ ಕಸ ಕೊಡ್ತೇನೆ, ನಾನು ಎಲ್ಲೇ ಇದ್ದ ಅಷ್ಟು ದೊಡ್ಡ ಕಾಮುಕ, ನಂಬರ್ 1 ಕಾಮುಕ ಧರ್ಮಸ್ಥಳದಲ್ಲಿ ಒಂಟಿಯನ್ನು ಸಿಕ್ಕಿದ್ರೆ ಅವನೇನು ಮಾಡ. ಹೌದಾ? ಸತ್ಯ. ಹೇಗೆ ಬೇಕಾದ್ರೆ 2 ಸರಿ ಆಡ ಹೋಗಿ ರಿಟರ್ನ್ ಬಂದು ಮಾತಾಡಿಸ್ತಾನೆ. ಈಗ ನೀವು ಇದನ್ನು ನಮ್ಮ ಹತ್ರ ಹೇಳಿದ್ರಿ, ಈಗ ಹೌದು ಈ ಸತ್ಯವನ್ನು ಸತ್ಯ ನಾವೀಗ ಸತ್ಯ ನಾವೀಗ ಈ ಮಾಹಿತಿಗಳನ್ನು ಪೊಲೀಸ್ನವರಿಗೆ, ಈ ಕೋರ್ಟಿಗೆ ಮತ್ತೆ ದೊಡ್ಡ ದೊಡ್ಡ IR ಆಫೀಸರ್ಗಳಿಗೆ ಕೊಡ್ತೇವೆ. ಇಂಥ ಸಾಕ್ಷಿಗಳಿದೆ ಉದಾಹರಣೆ ಕೊಡಿ, ಇದ್ದದ್ದು ಸತ್ಯ ನಾನು ಹೇಳ್ತೇನೆ, ನನಗೆ ಗೊತ್ತಿದ್ದ ಸತ್ಯ. ನನ್ನ ಮಗಳು ಬೇರೆ ಇಲ್ಲ, ಅವ್ರ ಮಗಳು ಬೇರೆ ಇಲ್ಲ. ಆದ್ರೆ ಒಂದು ಮಗಳು ಜೀವ ಹೋದಕ್ಕಾಗಿ ನಾನು ಕೊಡ್ಲಿಲ್ಲ. ದೇವಸ್ಥಾನದಲ್ಲಿ ನಡೆದ ಸತ್ಯ, ನನ್ನ ಮುಂದೆ ನಡೆದ ಸತ್ಯ ನಾನು ಹೇಳ್ತೇನೆ. ಒಂದೇ ದಿನ ರಾತ್ರಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೌನ ಮುರಿದಿದ್ದಾರೆ. ಈ ಶತ್ರುತ್ವ, ಈ ದ್ವೇಷ ಯಾಕೆ ಅನ್ನೋದು ಗೊತ್ತಾಗಬೇಕು. ನನ್ನ ಮೇಲೆ ಯಾಕಿಷ್ಟು ದ್ವೇಷ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲವನ್ನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ. ಸತ್ಯದಿಂದ ಇದ್ದೇವೆ, ಮುಂದೆಯೂ ಕೂಡ ಹಾಗೆ ಇರ್ತೇವೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸರ್ಕಾರಕ್ಕೆ ನಾನು ಆಭಾರಿ. SIT ರಚಿಸಿದ ಕಾರಣ ಸತ್ಯ ಹೊರಬರುತ್ತೆ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹೇಳಿದ್ದಾರೆ. ನಾವು ಹೇಳಿದ್ರೆ ಏನು ನೋಡಿಕೊಳ್ಳೋದು ಬೇಡ, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡಿಕೊಳ್ತಾರೆ. ನಾವು ನಿಶ್ಚಿಂತದಿಂದ ನಮ್ಮ ಸತ್ಯ, ನಮ್ಮ ತತ್ವಗಳು, ನಮ್ಮ ಆದರ್ಶಗಳು, ನಮ್ಮ ಕಾರ್ಯಕ್ರಮ, ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ, ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವ್ರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ
ನಾನು ಮತ್ತು ನಮ್ಮ ಕುಟುಂಬದವರು ಧನ್ಯವಾದ. ಇತ್ತ ಸರ್ಕಾರಕ್ಕೆ ವೀರೇಂದ್ರ ಹೆಗ್ಗಡೆ ಕೃತಜ್ಞತೆ ಸಲ್ಲಿಸಿದ್ದ ವಿಚಾರ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಯಾವಾಗಲೂ ಒಳ್ಳೆಯದನ್ನೇ ಮಾಡೋದು ಅಂತ ಸಿಎಂ ಹೇಳಿದ್ದಾರೆ. ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ವೀರೇಂದ್ರ ಹೆಗ್ಗಡೆ ಅವರು ಸಿಎಂ ಸಿದ್ದರಾಮಯ್ಯರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವೀರೇಂದ್ರ ಹೆಗ್ಗಡೆ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಯಾರಿಗೂ ತೊಂದರೆ ಬಯಸೋದಿಲ್ಲ. ಕಾನೂನಿನ ಚೌಕಟ್ಟಿನೊಳಗೆ ಏನು ಸಹಾಯ ನ್ಯಾಯ ಒದಗಿಸಬೇಕು ಅದನ್ನ ಮಾಡ್ತೇವೆ. ನಾವು ಇವತ್ತಿನವರೆಗೂ ಧರ್ಮಸ್ಥಳ ಪ್ರಕರಣದಲ್ಲಿ ಮಧ್ಯ ಪ್ರವೇಶ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನ ನಾವು ಬಯಸುವುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡಬಹುದೋ, ಎಲ್ಲರೂ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ, ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಇವತ್ತವರೆಗೂ ನಾವು ಯಾರು ಕೂಡ ಏನ್ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಸ್ ಹತ್ರ ಒಬ್ಬರ ಹತ್ರ ಕೂಡ ಏನು ನಡೆದಿದೆ ಅನ್ನೋದು ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ. ಮಾಧ್ಯಮದಲ್ಲಿ ನೀವೇನ್ ತೋರಿಸ್ತಾ ಇದ್ದೀರಿ ಅಷ್ಟು ಮಾತ್ರ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೊರತು ಬೇರೆಯವರು ಅದಕ್ಕೆ ಮಾತಾಡೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ. ಮಿಕ್ಕಿದೆಲ್ಲ ಕೂಡ ಮಾಧ್ಯಮದಲ್ಲೇ ನೀವೇ ನಿಮ್ಮ ಮಾಹಿತಿಯನ್ನ ಸಂಗ್ರಹ ಮಾಡಿ ನೀವೇ ತಿಳಿಸ್ತಾ ಇದ್ದೀರಿ. ಅಂತಿಮ ವರದಿ ಬರಲಿ, ಅದಾದ್ಮೇಲೆ ಚರ್ಚೆ ಮಾಡೋಣ. ರಾಜ್ಯ ಸರ್ಕಾರಕ್ಕೆ ವೀರೇಂದ್ರ ಹೆಗ್ಗಡೆ ಧನ್ಯವಾದ ವಿಚಾರಕ್ಕೆ ಮೈಸೂರಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಸತ್ಯಾಸತ್ಯತೆ ಹೊರಬರಲಿ ಅಂತ ಎಸ್ಐಟಿ ರಚನೆ ಮಾಡಲಾಗಿದೆ. ಅಂತಿಮ ಹಂತದ ವರದಿ ಬರೋವರೆಗೂ ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಬರಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸತ್ಯ, ನಾನು ಮೊದಲನೇ ದಿವಸನೇ ನಾನು ಹೇಳಿದೆ, ಎಸ್ಐಟಿ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಬಂದಿತ್ತು ತಮ್ಗೆ ಗೊತ್ತಿದ್ದಾಗೆ. ಆದರೆ ನಾವು ಅವತ್ತು ಹೇಳಿದ್ದು ನಮಗೆ ಯಾರ ವಿಚಾರ ಮುಖ್ಯ ಅಲ್ಲ, ಸತ್ಯಾಸತ್ಯತೆಗಳು ಹೊರಬರಬೇಕು. ಎಸ್ಐಟಿ ಮಾಡಿದ ಉದ್ದೇಶ ಏನು, ಬಹಳ ಟೀಕೆ ಬಂತು. ಆ ಸಂದರ್ಭದಲ್ಲಿ ನಾವು ಹೇಳಿದ್ದು ಎಸ್ಐಟಿ ಮಾಡಿದ ಉದ್ದೇಶ ನಾವು ಯಾರ ಪರ ವಿರೋಧ ಅಲ್ಲ, ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ. ಅದು ಸತ್ಯಾನ್ವೇಷಣೆಯಲ್ಲಿ ಎಸ್ಐಟಿ ಕೆಲಸ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಪತ್ತೆ ಹಿಂದೆ ವಾಮಾಚಾರ ಇದೆಯಾ ಅನ್ನೋ ಗುಮಾನಿ ಎದ್ದಿದೆ. ಮೂಳೆಗಳು, ತಲೆಬುರುಡೆಗಳು ಯಾರು ಅಲ್ಲಿ ತಂದಿದ್ದಾರೆ, ಅಲ್ಲಿಗೆ ಹೇಗೆ ಬಂದಿದೆ ಅಂತ ತನಿಖೆ ನಡೀತಾ ಇದೆ ಅಂತ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದು, ವಾಮಾಚಾರ ಮಾಡ್ತಿದ್ದ ಬಗ್ಗೆಯೂ ಕೂಡ ನೋಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬೇರೆ ಕಡೆನೂ ಕೂಡ ಕಾಣಿಸ್ತಾ ಇದೆ ಅಂತ, ಇನ್ನೊಂದು ಅಲ್ಲಿಂದ ಇನ್ನೊಂದು ಬೆಟ್ಟದಲ್ಲಿ ಕಾಣಿಸ್ತಾ ಇದೆ ಅಂತ. ಸೊ ಇದೆಲ್ಲ ಅದು ಏನು ಅಂತ, ಇದಕ್ಕೆ ಸಂಬಂಧ ಇದೆ ಅಂತ ಹೇಳೋದಿಲ್ಲ. ಆದ್ರೆ ಅದು ಏನು ಅಂತ ತಿಳ್ಕೊಳಕ್ ನೋಡ್ಬೇಕಲ್ಲ. ಅದಕ್ಕೆ ಯಾವ ತರ ತನಿಖೆ, ಇದೇ ಎಸ್ಐಟಿ ಮಾಡಬೇಕಾ, ಅದು ಇನ್ನೊಬ್ಬರು ಮಾಡಬೇಕಾ, ಯಾರು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೋಬೇಕು. ಅಲ್ಲಿ ಏನ್ ನಡೆದಿದೆ, ಅದು ಏನೋ ಏನಾದ್ರೂ ವಾಮಾಚಾರ ಮಾಡ್ತಾ ಇದಾರೆ, ಯಾರಾದ್ರೂ ಏನಾದ್ರು ನಡೆಸ್ತಾ ಇದಾರೆ, ಅದಾದ್ರೂ ನೋಡ್ಬೇಕು. ಯಾರಿದೆ ಅದು ತಿಳ್ಕೊಳಕ್ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಅದು ಕೂಡ ಹೋಗ್ಬೇಕು. ಆದ್ರೆ ಅದು ಯಾವ ರೀತಿಯಾಗಿ ಯಾರು ಮಾಡಬೇಕು ಅಂತ ಅದು ಗೃಹ ಇಲಾಖೆನೇ ತೀರ್ಮಾನ ಮಾಡ್ತಾರೆ.